हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಬಾ ಮಗನೇ, ಬಂದು ಊಟ ಮಾಡು. ಹಲೋ ಲಡ್ಡು ಸಿಂಗ್ ಅವರೇ, ಈ ಕೈದಿನ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ನಮ್ಮ ಪೊಲೀಸ್ ವ್ಯಾನ್ ಸ್ವಲ್ಪ ಹಾಳಾಗಿದೆ. ಮತ್ತೆ ಈ ರಾತ್ರಿಯಲ್ಲಿ ನಾವು ಕರ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಮತ್ತೆ ನಾವು ಹೆಡ್ ಕ್ವಾರ್ಟರ್ಸ್ ಇಂದ ಪರ್ಮಿಷನ್ ತಗೊಂಡಿದೀವಿ ಈ ರಾತ್ರಿ ನಿಮ್ ಸ್ಟೇಷನ್ ಅಲ್ಲಿ ಉಳಿಸೋದಕ್ಕೆ. ಇವನ್ ಹೆಸರು ಯೋಧಾ ಸಿಂಗ್. ನಾಳೆವರೆಗೂ ಇವನು ನಿಮ್ಮ ಗೆಸ್ಟ್. ಓಕೆ ಓಕೆ, ನೋ ಪ್ರಾಬ್ಲಮ್. ಬನ್ನಿ ಬನ್ನಿ ಮಹಾನುಭಾವ್ರೆ, ನಡಿ ಲಾಕಪ್ ಹೋಗು, ಆರಾಮಾಗಿ ಮಲ್ಕೋ, ನಡಿ. ಯೋಧಾ ಸಿಂಗ್, ಇಲ್ಲಿಂದ ತಪ್ಪಿಸ್ಕೊಳ್ಳುವಂತ ಆಲೋಚನೆ ಕೂಡ ಮಾಡಬೇಡ. ನಾನು ಎಂತೆಂತವ್ರನ್ನೆಲ್ಲ ನೋಡಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಜೈಲಿಂದ ತಪ್ಪಿಸ್ಕೊಳ್ಳೋಕ್ ಹೋದ್ರು ಅಲ್ಲಿ ಜನ ಹೇಳ್ತಾರೆ ಜೈಲಿಂದ ತಪ್ಪಿಸ್ಕೊಳ್ಬೇಡ, ಯಾಕಂದ್ರೆ ಲಡ್ಡು ಸಿಂಗ್ ಬರ್ತಾರೆ. ಆಗ ಕಳ್ಳ ಹೆದರ್ಕೊಂಡು ಆ ಜೈಲನ್ನ ಮತ್ತೆ ರಿಪೇರಿ ಮಾಡ್ತಾನೆ. ಪ್ರಪಂಚದ ಯಾವುದೇ ಜೈಲ್ ಯೋಧಾ ಸಿಂಗ್ ನ ತಡೆಯೋದಕ್ಕಾಗೋದಿಲ್ಲ. ಜಯರಮ್ಮ, ಬೇಗ ಬಾ, ಲಾಕಪ್ ನಲ್ಲಿ ಸುರಂಗ. ಎಲ್ಲಿ ಹೋದ ಈ ಯೋಧಾ ಸಿಂಗ್? ತಪ್ಪಿಸ್ಕೊಂಡಿಲ್ಲ ತಾನೆ? ಹುಡುಕು ಹುಡುಕು. ಸರ್, ಇದು ಬರೀ ಅರ್ಧ ಸುರಂಗ. ಆದ್ರೆ ಅವನ್ ಹೇಗ್ ತಪ್ಪಿಸ್ಕೊಂಡ ಹೇಳಿ? ಅಯ್ಯೋ ಅಯ್ಯೋ, ಏನೋ ಏನೋ ಪೌಡರ್ ಹಾಕ್ದ, ಏನೋ ಪೌಡರ್ ಹಾಕ್ದ. ಜಯರಾಮ, ನನಗೇನು ಕಾಣಿಸ್ತಿಲ್ಲ. ಹಿಡ್ಕೋ ಅವನ್ನ, ಹಿಡ್ಕೋ. ಸರ್, ಹಿಡ್ಕೊಂಡ್ಬಿಟ್ಟೆ ಸರ್, ಹಿಡ್ಕೊಂಡೆ. ಅಯ್ಯೋ, ನನ್ನನ್ನು ಹಿಡ್ಕೊಳಕ್ ಹೇಳಿದ್ದಲ್ಲ, ಅವನ್ನ ಹಿಡ್ಕೋ ಮೊದ್ಲು, ಹೋಗು. ಈಗ ಆಚೆ ಬರ್ಬೇಕು ಅಂದ್ರೆ ಇನ್ನು ಉಳಿದಿರೋ ಅರ್ಧ ಸುರಂಗ ನೀವುಗಳು ತೋಡ್ತೀರಾ. ಪೊಲೀಸರ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ತರ ಆಗತ್ತೆ. ಏನಂದ್ರೆ ಪೊಲೀಸ್ನವರು ಅವ್ರದೇ ಲಾಕಪ್ ಅಲ್ಲಿ ಅವರೇ ಸುರಂಗ ತೋಡ್ತಾರೆ. ಅರೆ ಅರೆ, ಏನ್ ಮಾಡ್ತಾ ಇದೀಯಾ? ನಮ್ಮನ್ನು ಹೊರಗಡೆ ಬಿಡು, ಹೊರಗಡೆ ಬಿಡು. ಅರೆ, ಪ್ರಪಂಚದಲ್ಲಿ ಇದುವರೆಗೂ ಅಂತವ್ರು ಯಾರು ಹುಟ್ಟಿಲ್ಲ ಯಾರು ಯೋಧಾ ಸಿಂಗ್ ನ ಜೈಲಲ್ಲಿ ಇಡೋಕ್ಕಾಗೋ ತರ. ಬಾಯ್ ಬಾಯ್, ಆಲ್ ದಿ ಬೆಸ್ಟ್. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।